ಅಂದರೆ ನಮ್ಮ ಮನೆಗೆ ಬಂದೆ ಆಲ್ಮೋಸ್ಟ್ 1.5 year ಆಗಿದೆ. 1.5 ವರ್ಷದಿಂದ ನಮ್ಮತ್ತೆ ಮನೆಗೆ ಬಂದಿರಲಿಲ್ಲ. ಮತ್ತೆ ಪುನೀತ್ ಒಂದು ಸ್ವಲ್ಪ ಕಿತ್ತಾಡಿ ಬೇಜಾರು ಮಾಡ್ಕೋತಾ ಇದ್ದೆ ನಾನು ಅಮ್ಮನ ಹತ್ರ ಹೇಳ್ಕೊಂಡು. ನಾನು ಯಾವ ಕೆಲಸನೂ ಮಾಡ್ದಲ್ಲ, ನೀ ಏನು ಮಾಡಿ ನಿನ್ನ ಕೈಲಿ ಏನಾದ್ರು ಭಾಳ ಮನೆಯದು ಅದು ಗಣಿತ ಏನು ಗೊತ್ತಾದ್ದು ಭತ್ತದ ಗುಣ ಅಂತ. ಮೇ ಬಿ ಜಾನ್ವಿ ಹತ್ರ ಹೇಳಿರ್ಬೋದೇನೋ, ಸಡನ್ ಆಗಿ ಬರ್ತಾ ಇದ್ದಾರೆ. ನಾವು ಚೆನ್ನಾಗಿತ್ತ ಸಾರು. ಓಕೆ ಗೈಸ್, ಸೊ ರೆಡಿ ಆಗಿ ಇವಾಗ ಮತ್ತೆ ಬ್ಲಾಗ್ನ ಕಂಟಿನ್ಯೂ. ಬೆಳಗ್ಗೆ ಕಳೆದೋಗಿದ್ದು ಎಷ್ಟು ಹುಡುಕಿದೀವಿ ಅಂದ್ರೆ ಅದೊಂದು ಸೊ ಇದು ಬಂದು ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಪ್ಲಾಂಟ್ ನ ಕೊಟ್ಟಿದ್ದಾರೆ. ಇದು 6 ಏನೋ ಜೇಡ್ ಪ್ಲಾಂಟ್ ಇದೆ. ಹಾಯ್ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಜಸ್ಟ್ ಇದ್ದೆ, ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ನಿಧಾನ ಇದ್ದೇಳೋಣ ಅಂತಲೇ ಅಂದ್ಕೊಂಡೆ. ಬಟ್ ಆಲ್ರೆಡಿ ನೀವು ಟೈಟಲ್ ನೋಡ್ತಿದ್ದಾಗೆ ನಿಮಗೆ ಗೊತ್ತಾಗಿರುತ್ತೆ. ಸೊ ಇವತ್ತು ನಮ್ಮ ಅತ್ತೆ ಬರ್ತಾ ಇದ್ದಾರೆ. ಸೊ ಅವ್ರು ಬರ್ತಾ ಇದ್ದಾರೆ ಅಂದರೆ ನಾನು ನಿಧಾನಕ್ಕೆ ಎದ್ದು ಕೆಲಸ ಎಲ್ಲ ನಿಧಾನ ಆದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಎದ್ದೆ, ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ತಿಂಡಿ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಬಂದೆ. ಸೊ ಇವಾಗ ಬೇಗ ತಿಂಡಿ ರೆಡಿ ಮಾಡಿ ಅಡುಗೆನೂ ಕೂಡ ಮಾಡಬೇಕು. ಅವರು ಇಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಮಧ್ಯಾಹ್ನ ಆಗುತ್ತೆ. ಸೊ ಅವ್ರು ಬರೋಷ್ಟರಲ್ಲಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದರೆ ಆರಾಮಾಗಿ ಊಟ ಮಾಡ್ಬೋದು ಅವರು. ಬಿಕಾಸ್ ಅಲ್ಲಿಂದ ಬಸ್ಸಲ್ಲಿ ಬರ್ತಾರಲ್ವ, ಹೊಟ್ಟೆನೂ ಕೂಡ ಹಸ್ತಿರುತ್ತೆ ಅಂತ ಅಂದ್ಕೊಂಡು ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮನೆ ಅಂತೂ ಕ್ಲೀನ್ ಮಾಡಿ ಸಾಕಾಯಿತು. ಆ್ಯಂಡ್ ಮನೆ ಅಂತೂ ಕ್ಲೀನ್ ಮಾಡಿ ಸಾಕಾಯಿತು. ನನ್ನ ಮಕ್ಕಳಂತೂ ಎಷ್ಟು ಹರಡ್ತಾರೆ ಅಂದರೆ ಕೇಳಬೇಡಿ. ಸೊ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀಟ್ ಮಾಡ್ಕೊಂಡು ಬಂದಿದ್ದೀನಿ. ರೂಮಲ್ಲಿ ಒಂದು ಸ್ವಲ್ಪ ಬಟ್ಟೆ ಇದೆ. ಸೊ ತಿಂಡಿಗೆ ಇಟ್ಬಿಟ್ಟು ಹೋಗ್ಬಿಟ್ಟು ಬಟ್ಟೆ ಕೂಡ ಮಡ್ಚಿಬಿಟ್ರೆ ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಆದ ಹಾಗೆ. ಸೊ ಹೀಸ್ ಗೈಸ್, ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಏನು ಸಡನ್ಲಿ ನಮ್ಮ ಅತ್ತೆ ಬರ್ತಾ ಇರೋದು ಅಂತಂದರೆ ಗೊತ್ತಿಲ್ಲ, ಅದು ಹೇಳಬೇಕೋ ಬೇಡವೋ ಕ್ಯಾಮ್ರಾ ಮುಂದೆ ಅಂತ. ಸೊ ಫಸ್ಟ್ ಪಾಯಿಂಟ್ ಬಂದು ಒಂದು ಸ್ವಲ್ಪ ಅಂದರೆ ನಮ್ಮ ಮನೆಗೆ ಬಂದೆ ಆಲ್ಮೋಸ್ಟ್ 1.5 year ಆಗಿದೆ. 1.5 ವರ್ಷದಿಂದ ನಮ್ಮತ್ತೆ ಮನೆಗೆ ಬಂದಿರಲಿಲ್ಲ. ಇವತ್ತು ಸಡನ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ಲ್ಯಾನ್ ಮಾಡ್ಕೊಂಡ್ರೆ ಒಂದು ರೀಸನ್ ಇದೆ. ಏನಪ್ಪ ಅಂದರೆ ಸುಮ್ಮನೆ ನಾನು ಮತ್ತು ಪುನೀತ್ ಒಂದು ಸ್ವಲ್ಪ ಕಿತ್ತಾಡಿದ್ವಿ, ಸ್ವಲ್ಪ ಹೀಗೆ ಮಾತುಕತೆ ಆಗಿತ್ತು. ಅವಾಗ ಬೇಜಾರು ಮಾಡ್ಕೋತಾ ಇದ್ದೆ ನಾನು ಅಮ್ಮನ ಹತ್ರ ಹೇಳ್ಕೊಂಡು. ಆ್ಯಂಡ್ ನಾವು ಕೂಡ ಹೋಗೇ ಇಲ್ಲ ಮಂಡ್ಯಗೆ. ನೀವು ನೋಡಿದರೆ ನಾನು ಮಂಡ್ಯ ಬ್ಲಾಗ್ಸೇ ಹಾಕಿಲ್ಲ, ಬಿಕಾಸ್ ನಾವು ಹೋಗೇ ಇಲ್ಲ. ಲಿಟ್ರಲಿ ಎಷ್ಟೊಂದು ತಿಂಗಳುಗಳಾಗಿದೆ ನಾವು ಮಂಡ್ಯಗೆ ಹೋಗಿ 1-2 ದಿನ ಇದ್ದು. ಸುಮ್ಮನೆ ಹೋದ್ರೂ ಒಂದು ದಿನ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಅಂತ ಹಿಂಗೆ ಬಂದುಬಿಟ್ಟಿದೆ. ಆ್ಯಂಡ್ ಇನ್ನೊಂದು ದಿನ ಬ್ಲೌಸ್ ಇಸ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ರಾತ್ರಿ ಹೋಗಿ ಅಲ್ಲಿ ಒಂದು ಸ್ಟೇ ಮಾಡಿ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ಬಿಟ್ಟು ಬಂದುಬಿಟ್ಟಿದ್ವಿ. ಅದೆಲ್ಲಗೂ ಹೊರಗಡೆ ಹೋಗಿದ್ವಿ ಅಲ್ಲಿಂದ. ಸೊ ಈ ರೀತಿಯಾಗಿ ಹೋಗೋಕ್ಕೆ ಆಗ್ತಾಯಿಲ್ಲ. ಇನ್ಫ್ಯಾಕ್ಟ್ ನಾವು ನಮ್ಮ ಅಮ್ಮನ ಮನೆಗೂ ಕೂಡ ಹೋಗೋಕ್ಕಾಗ್ತಾಯಿಲ್ಲ. ಇಲ್ಲಿ ಮನೇಲೇ ಅಷ್ಟು ಕೆಲಸ ಮತ್ತು ಇನ್ನು ಬೇರೆ ಬೇರೆ ಕೆಲಸಗಳೆಲ್ಲ ಇದೆ. ಸೊ ನಿಮಗೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಅದರಿಂದ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಫೈನಲಿ ಅವರೇ ಬರ್ತಾ ಇದ್ದಾರೆ. ಸರಿ ಬಿಡಿ, ನನಗೂ ಕೂಡ ಮಕ್ಕಳನ್ನ ನೋಡಬೇಕು ಅಂತ ಅನ್ನಿಸ್ತಿದೆ. ನಾನು 1-2 ದಿನ ಬಂದಿದ್ದು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಮತ್ತೆ ಮತ್ತು ತಾತ ಬರ್ತಾ ಇದ್ದಾರಂತೆ ಜೊತೇಲಿ. ಬಿಕಾಸ್ ತಾತನೂ ಕೂಡ ಬಂದೇ ಇಲ್ಲ, ಈ ಮನೆಗೆ ಬಂದೇ ಇಲ್ಲ. ನಾವು ಹೋಗಿದ್ದು ಪ್ರತಿ ಮನೆಗೂ ತಾತ ಬಂದಿದ್ದಾರೆ. ಸೊ ಈ ಮನೆಗೆ ಬಂದಿಲ್ಲ ಅವರು. ಅದಕ್ಕೆ ಅವರು ಕೂಡ ಮೊಮ್ಮಗನ ಮನೆ ನೋಡೋಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಬರ್ತಾ ಇದ್ದಾರೆ. ಆ್ಯಂಡ್ ಅದು ಅಲ್ಲದಂತೆ ನಮ್ಮದೊಂದು ಈವೆಂಟ್, ಒಂದು ಚಿಕ್ಕ ಈವೆಂಟ್ ಇದೆ. ಸೊ ಆ ಈವೆಂಟ್ನು ಹಾಗೆ ಮುಗಿಸ್ಕೊಂಡ್ಬಂದರೆ ಫ್ಯಾಮಿಲಿ ಫಂಕ್ಷನ್ ಥರ, ಫ್ಯಾಮಿಲಿ ಈವೆಂಟ್, ಫಂಕ್ಷನ್ ಅಲ್ಲ ಫ್ಯಾಮಿಲಿ ಈವೆಂಟ್ ಇದೆ. ಸೊ ಅದನ್ನು ಕೂಡ ಮುಗಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ. ಬನ್ನಿ ಇವತ್ತಿನ ವ್ಲಾಗ್ನ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಹೇಗಿರುತ್ತೆ ನನ್ನ ರೂಟೀನ್ ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಾನು ಪುನೀತ್ ಒಂದು ಸ್ವಲ್ಪ ಮಾತಾಡಿಸ್ತಿಲ್ಲ, ಅವ್ರು ಬಂದಮೇಲೆ ಸುಮ್ಮನೆ ಹಿಂಗೆ ಕ್ಯಾಮ್ರಾ ಮುಂದೆ ನೋಡೋಣ ಹೇಳೋಕ್ಕೆ ಹೇಳ್ತೀನಿ. ಬನ್ನಿ ಇವಾಗ ಫಸ್ಟು ತಿಂಡಿ ರೆಡಿ ಮಾಡ್ಕೊಳ್ಳೋಣ. ಸೊ ಇವಾಗ ತಿಂಡಿಗೆ ಬಂದು ಅವರೆಕಾಯಿ ಬಾತ್ ಮಾಡೋಣ ಅಂತ ಒಂದಷ್ಟು ಅವರೆಕಾಯಿ ಇದೆ. ಸೊ ಇದು ಹಾಳಾಗೋಕ್ಕೆ ಮುಂಚೆ ಖಾಲಿ ಮಾಡಿಬಿಡ್ಬೇಕು ಅಂತ ಡೈಲಿ ಒಂದೊಂದೊಂದೊಂದು ವೆರೈಟಿ ಅವರೆಕಾಯಿದು ಮಾಡ್ತಾ ಇದ್ದೀನಿ. ಸೊ ಇವತ್ತು ಅವರೆಕಾಯಿ ಬಾತ್ ಸಿಂಪಲ್ ಆಗಿ ಹೇಗೆ ಮಾಡ್ತೀನಿ ಪಟ ಅಂತ ತೋರಿಸ್ತೀನಿ, ಆಯಿತಾ? ತುಂಬ ಸಿಂಪಲಾಗಿ ನಾನು ಮಾಡೋದು. ತುಂಬ ಈ ಥರ ಜಾಸ್ತಿ ಇದ್ರುಬು ಅದೆಲ್ಲ ಇಲ್ಲ. ಒಂದು ಸಿಂಪಲ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಸಾಕು, ಅಷ್ಟೇ. ಅವರೆಕಾಯಿ ಬಾತ್ ಡನ್ ಆಗಿಬಿಡುತ್ತೆ ನಂದು. ಸೊ ಬನ್ನಿ ಸಿಂಪಲಾಗಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಅವರೆಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ. ಡೆಫಿನೆಟ್ಲಿ ಎಲ್ಲರೂ ಮನೇಲೂ ಅವರೆಕಾಯಿ ಇದ್ದೇ ಇರುತ್ತೆ. ಸೊ ಅವರೆಕಾಯಿನಲ್ಲಿ ನಾನು ಯಾವ್ಯಾವ್ದೆಲ್ಲ ರೆಸಿಪೀಸ್ ಅಂದರೆ ನಾವು ಯೂಶ್ವಲಿ ಕನ್ನಡದವರು ಮಾಡುವಂಥ ರೆಸಿಪೀಸ್ಗಳೇ, ಬಟ್ ಆದಷ್ಟು ನಮ್ಮ ಸ್ಟೈಲಲ್ಲಿ ನಾವು ಹೇಗೆ ಮಾಡ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಆಯಿತಾ? ಸೊ ಇವತ್ತಿನ ಅವರೆಕಾಯಿ ರೆಸಿಪಿ ಬಂದು ಅವರೆಕಾಯಿ ಬಾತ್. ತುಂಬಾ ಚೆನ್ನಾಗಿರುತ್ತೆ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಪ್ರತಿಯೊಬ್ಬರು ಇಷ್ಟಪಡುವಂಥ ಒಂದು ರೆಸಿಪಿ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿಲ್ಲ ಅಂದರೆ ಮಾಡಿರ್ತೀರಾ,
ಕೆಲವೊಬ್ರು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಹಾಗೂ ನನ್ನ ರೀತಿಯಾಗಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಆಯಿತಾ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಹೇಳಿದೆ, ಬಟ್ ನನಗೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಾದರೂ ಮುಂಚೆನೇ ರುಬ್ಬಿಟ್ಕೊಂಡಿದ್ರೆ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀನಿ. ಬಟ್ ಆ ಟೈಮಲ್ಲಿ ರುಬ್ತೀನಿ ಅಂತಂದರೆ ನಾನು ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಹಾಗೂ ಹಸಿರು ಮೆಣಸಿನ್ಕಾಯಿನ ಹಾಕ್ಬಿಟ್ಟು ರುಬ್ತೀನಿ. ಇದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆದರೆ ಇದು ನಮ್ಮಮ್ಮನ ರೆಸಿಪಿ, ನಮ್ಮಮ್ಮ ಹೀಗೇ ಮಾಡೋದು. ಸೊ ಅದೇ ರೀತಿಯಾಗಿ ರುಬ್ಕೊತಾ ಇದ್ದೀನಿ. ಕ್ವಾಂಟಿಟಿ ಬಂದು ನಿಮಗೆ ಎಷ್ಟು ಜನಕ್ಕೆ ಬೇಕೋ ಆ ಅಳತೆಗೆ ತಗೊಳ್ಳಿ. ಇವಾಗ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಗೂ ತುಪ್ಪನ ಹಾಕ್ಕೊತಾ ಇದ್ದೀನಿ. ಸೊ 1 ಸ್ಪೂನ್ ಅಥವಾ 2 ಸ್ಪೂನ್ ಎಣ್ಣೆಗೆ 1 ಅಥವಾ 2 ಸ್ಪೂನ್ ತುಪ್ಪ, ಆ ಥರ ಕ್ವಾಂಟಿಟಿನಲ್ಲಿ ಹಾಕ್ಕೊಳ್ಳಿ. ಇವಾಗ ಗರಂ ಮಸಾಲೆ ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಸೊ ಗರಂ ಮಸಾಲೆ ಎಲ್ಲ ಆದಷ್ಟು ಈ ಥರ ರಾ ಮಸಾಲೆನೇ ಹಾಕೋಕ್ಕೆ ಇಷ್ಟ ನನಗೆ. ಪೌಡರ್ನು ಒಂದು ಚೂರು ಹಾಕ್ತೀನಿ, ಬಟ್ ಜಾಸ್ತಿ ಹಾಕಲ್ಲ. ಸೊ ಈ ರೀತಿಯಾಗಿ ಎಲ್ಲ ರೆಡಿ ಮಾಡಿಕೊಂಡೆ. ಆ್ಯಂಡ್ ಇವಾಗ ಕ್ವಿಕ್ಕಾಗಿ ತೋರಿಸ್ತೀನಿ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ. ನನಗೆ ಆ್ಯಕ್ಚುಲಿ ಪರ್ಸ್ನಲಿ ಹೇಳಬೇಕು ಅಂದರೆ ಅವರೆಕಾಯಿಗಿಂತ ತೊಗರಿಕಾಯಿ ಬರುತ್ತಲ್ಲ ಅದು ತುಂಬ ಜಾಸ್ತಿ ಇಷ್ಟ. ತೊಗರಿಕಾಯಿ ಬಸ್ಸಾರು, ತೊಗರಿಕಾಯಿ ಇದು ಬಾತ್ ಕೂಡ ಮಾಡ್ತಾರೆ, ಮತ್ತು ತೊಗರಿಕಾಯಿನ ಈ ಥರ ಪಲ್ಯ ಎಲ್ಲ ಮಿಕ್ಸ್ ಪಲ್ಯ ಮಾಡ್ತಾರಲ್ಲ, ಮಿಕ್ಸ್ ವೆಜಿಟೇಬಲ್ ಪಲ್ಯ ಅದರಲ್ಲಿ ಕೂಡ ಹಾಕ್ಬಿಟ್ಟು ಮಾಡ್ತಾರೆ. ನಂಗೆ ಅದು ತುಂಬ ಜಾಸ್ತಿ ಇಷ್ಟ. ಬಟ್ ಈ ಸತಿ ನಾನು ತೊಗರಿಕಾಯಿನೇ ತಿಂದಿಲ್ಲ. ಅದೇ ತೊಗರಿಕಾಯಿ ಸೀಸನೇ ಮುಗ್ದೋಗ್ತಾ ಇದೆ, ಇನ್ನೂ ತೊಗರಿಕಾಯಿನೇ ತಿಂದಿಲ್ಲ. ಬಟ್ ಅವರೆಕಾಯಿ ಸೀಸನ್ ಸ್ಟಾರ್ಟ್ ಆಗ್ತಿದ್ದಾಗೇ ಫುಲ್ ಅವರೆಕಾಯಿನೇ ತಿಂತಾ ಇದ್ದೀವಿ. ಇನ್ಫ್ಯಾಕ್ಟ್ ನಮ್ಮ ಗೃಹ ಪ್ರವೇಶದಲ್ಲಿ ಇತ್ಕಿದ ಬೇಳೆ ಸಾಂಬಾರನ್ನೇ ನಮ್ಮಪ್ಪ ಮಾಡಿಸಿದ್ದು, ಅಂದರೆ ಇತ್ಕಿದ ಬೇಳೆ ಸಾರೇ ಬೇಕು ಅಂತ. ಸೊ ನೋಡಿದ್ರಲ್ಲ, ಒಂದಷ್ಟು ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಂದು ಮಸಾಲೆ, ಅಂದರೆ ಏನು ಗರಂ ಮಸಾಲೆ ಹೇಳಿದ್ನಲ್ಲ, ಸೊ ಅದು. ಈಗ ಗೈಸ್ ನೋಡಿದ್ರಲ್ಲ ಏನೆಲ್ಲ ಬೇಕು ಸಿಂಪಲ್ ಈ ಒಂದು ಅವರೆಕಾಯಿ ಬಾತ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ನಾನು ಜಾಸ್ತಿನೂ ರುಬ್ಕೊಳ್ಳಲ್ಲ, ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಎಲ್ಲ ಈ ಬಿರಿಯಾನಿ ಮಿಕ್ಸ್ ಬರುತ್ತಲ್ಲ, ಸೊ ಎಲ್ಲರೂ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಯೂಸ್ ಮಾಡ್ತೀನಿ ಪಲಾವ್ಗಾಗಲಿ, ಟೊಮಾಟೊ ಬಾತ್ಗಾಗಲಿ, ಯಾವುದೇ ಥರದ ಬಾತ್ ಆಗಲಿ ಅದನ್ನು ಯೂಸ್ ಮಾಡ್ತೀನಿ. ವಾಂಗಿ ಬಾತ್, ಬಿಸಿಬೇಳೆ ಬಾತ್ ಬಿಟ್ಟು. ಪಲಾವ್ ಎಲೆ ಹಾಗೂ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಏನು ಗೊತ್ತಾ, ಈ ಹೋಟ್ಲುಗಳಲ್ಲೆಲ್ಲ ಮಾಡ್ತಾರಲ್ಲ, ಕರ್ಬೇವಿನ ಸೊಪ್ಪು ಹಾಕ್ತಾರೆ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊಪ್ಪೆ ಹಾಕಿದ್ರೆ. ಹಸಿರು ಮೆಣಸಿನಕಾಯಿ, ಈರುಳ್ಳಿ ಹಾಗೂ ಕೆಲವೊಂದು ಕಾಮೆಂಟ್ಸ್ಗೆ ರಿಪ್ಲೈ ಮಾಡೋಣ ಅಡುಗೆ ಮಾಡ್ತಾ. ಸೊ ಲಾಸ್ಟ್ ವ್ಲಾಗಲ್ಲಿ ಒಬ್ಬರು ಕಾಮೆಂಟ್ ಮಾಡಿದರು, ನೀವು ಚಪಾತಿ ಬಿಟ್ಟರೆ ಏನು ಬೇರೆ ಮಾಡಲ್ವಾ ಮೇಡಮ್ ಅಂತ. ಚಪಾತಿ ಬಿಟ್ಟರೆ ಬೇರೆ ಎಲ್ಲನೂ ಮಾಡ್ತೀನಿ, ನೋಡ್ತಾ ಇದ್ದೀರಲ್ಲ. ಪುಳಿಯೋಗರೆ ಮಾಡ್ತೀನಿ, ಬಾತ್ ಮಾಡ್ತೀನಿ, ಬಿಸಿಬೇಳೆ ಬಾತ್ ಮಾಡ್ತೀನಿ, ಉಪ್ಪಿಟ್ಟು ಮಾಡ್ತೀನಿ, ದೋಸೆ ಮಾಡ್ತೀನಿ, ಎಲ್ಲನೂ ಮಾಡ್ತೀನಿ. ಬಟ್ ಜಾಸ್ತಿ ಚಪಾತಿ ಏನಂತ ರೆಸಿಪಿ ತೋರಿಸ್ತಾ ಇರ್ತೀನಿ ಅಂದರೆ ಬೇರೆ ಬೇರೆ ಥರದ ಪಲ್ಯಗಳನ್ನ ಟ್ರೈ ಮಾಡೋಕ್ಕೆ ನಂಗೆ ಜಾಸ್ತಿ ಇಷ್ಟ. ಸೊ ಅದಕ್ಕೆ ಆ ಪಲ್ಯಗಳನ್ನ ಟ್ರೈ ಮಾಡಿದಾಗ ನಿಮಗೂ ಕೂಡ ಅದರದ್ದು ರೆಸಿಪಿನ ತೋರಿಸಿರ್ತೀನಿ. ಹಾಗೂ ಕೆಲವೊಬ್ಬರೆಲ್ಲ ಹೇಳ್ತಾ ಇದ್ದೀರಿ ದಟ್ ಲಕ್ಷಿತ್ ತುಂಬ ಸಣ್ಣ ಆಗಿದ್ದಾನೆ ಅಂತ. ಸೊ ಹೌದು, ಲಕ್ಷಿತ್ ಸ್ವಲ್ಪ ಸಣ್ಣ ಆಗಿದ್ದಾನೆ. ಅಂದರೆ ಒಂದು ಸಣ್ಣ ಎಂತ ಕಾಣಿಸ್ತಾ ಇದ್ದಾರೆ ಅಂದರೆ ಒಂದು ಸ್ವಲ್ಪ ಹೈಟ್ ಆಗಿದ್ದಾನೆ. ಪ್ರಾಬ್ಲಮ್ ನಿಮಗೆ ವೀಡಿಯೋದಲ್ಲಿ ಅಷ್ಟು ಗೊತ್ತಾಗೋದಿಲ್ಲ, ಬಟ್ ಒಂದು ಸ್ವಲ್ಪ ಹೈಟ್ ಆಗ್ತಾ ಬಾಡಿನೂ ಕೂಡ ಸಣ್ಣ ಆಗ್ತಾ ಇದೆ. ಅಂದರೆ ಅವ್ನು ದಪ್ಪ ಆಗ್ತಾ ಇಲ್ಲ, ವೆಯ್ಟ್ ಅವ್ನ ಏಜ್ಗೆ ಕರೆಕ್ಟಾಗಿದ್ದಾನೆ, ಬಟ್ ದಪ್ಪ ಕಾಣಿಸೋದಿಲ್ಲ. ಪ್ರಾಬಬ್ಲಿ ನಾನು ಹಾಗೂ ಪುನೀತ್ ತುಂಬಾ ಸಣ್ಣ ಇದ್ವಿ ನಮ್ಮ ಒಂದು 10th ಸ್ಟ್ಯಾಂಡರ್ಡ್ ಅಥವಾ ಒಂದು PUC ಎಲ್ಲ ಮುಗಿಸೋ ತನಕ. ಅದೇ ರೀತಿ ಅವನು ಕೂಡ ಸಣ್ಣ ಇದ್ದಾನೋ ಹೇಗೋ ಗೊತ್ತಿಲ್ಲ. ಬಟ್ ಊಟ ಎಲ್ಲ ಅವನು ನಾರ್ಮಲ್ ಚೆನ್ನಾಗಿ ಊಟ ಮಾಡ್ತಾನೆ. ಅದೇ ಪ್ರಾಬ್ಲಿ ದಪ್ಪ ಆಗ್ತಾ ಇಲ್ಲ ಅಷ್ಟೇ. ಸೊ ನನ್ನ ಮಸಾಲೆಗಳು ನಾನು ಈ ಥರ ಕ್ಯೂಟ್ ಭರಣಿಗಳಲ್ಲಿ ಇಟ್ಕೊಂಡಿದ್ದೀನಿ. ಮಸಾಲೆ ಗ್ಲಾಸ್ ಜಾರ್ಸಲ್ಲಿ ನಂಗೆ ಇಷ್ಟ ಈ ಥರ. ಆ್ಯಂಡ್ ಸೊ ಮಸಾಲೆನಲ್ಲಿ ಏನಿಲ್ಲ, ಸುಮ್ಮನೆ ಬರೀ ಚಿಲ್ಲಿ ಪೌಡರ್, ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಇಷ್ಟೇ ಹಾಕೋದು. ಹಾಗೂ ಇದೊಂದು ತುಂಬ ರಿಪೀಟೆಡಾಗಿ ಬಂದಿರುವಂಥ ಒಂದು ಕಾಮೆಂಟ್ ಏನಪ್ಪ ಅಂದರೆ, ಮಮ್ಮಿ ಮನೆಯಲ್ಲಿ ಅಲ್ಲಿ ಒಂಥರ ಗಾರ್ಡನ್ ಥರ ಮಾಡಿ ಅಂತ. ಸೊ ತುಂಬ ಪ್ಲ್ಯಾನ್ಸ್ ಇದೆ, ಬಟ್ ಏನಪ್ಪ ಅಂದರೆ ಒಂದು ಸ್ವಲ್ಪ ಏನು ಪೇಷನ್ಸ್ ಆಗಿ ಪುರ್ಸತ್ತಾಗಿ ಹೋಗ್ಬಿಟ್ಟು ಆರಾಮಾಗಿ ಎಲ್ಲ ಡೆಕೋರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಂದಷ್ಟು ಪ್ರಾಡಕ್ಟ್ಸ್ನ ಆನ್ಲೈನಲ್ಲಿ ಆರ್ಡರ್ ಕೂಡ ಮಾಡ್ತಾ ಇದ್ದೀವಿ. ಸೊ ಎಲ್ಲನೂ ಮಾಡಿದಾಗ, ಡೆಕೋರೇಟ್ ಮಾಡಿದಾಗ ಕೂಡ ಅದರದ್ದು ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಹಾಗೂ ಇನ್ಸ್ಟೆಂಟ್ ಹೆಲ್ಪ್ ಬಗ್ಗೆ ಕೂಡ ಕೇಳಿದ್ದೀರಾ, ದಟ್ ಇನ್ಸ್ಟೆಂಟ್ ಹೆಲ್ಪ್ ಯಾವ ಆ್ಯಪಲ್ಲಿ ಅಂತ. ಮಾಮೂಲಿ ಅರ್ಬನ್ ಕಂಪನಿ ಅಂತ. ಸೊ ಅರ್ಬನ್ ಕಂಪನಿನಲ್ಲಿ ನೀವು ಲಾಗಿನ್ ಎಲ್ಲ ಆದರೆ ಅಲ್ಲೇ ಇನ್ಸ್ಟೆಂಟ್ ಹೆಲ್ಪ್ ಇದ್ದಾರೆ. ಓಕೆ ಗೈಸ್, ಸೊ ತಿಂಡಿ ಎಲ್ಲ ಆಯಿತು. ಹಲೋ ಸಾಹೇಬ್ರೆ, ತಿಂಡಿ ಎಲ್ಲ ಹೇಗಿತ್ತು ಅವರೆಕಾಯಿ ಬಾತ್? ತಿಂಡಿ ಅಂತೂ ಸೂಪರ್ ಆಗಿತ್ತು ಇವತ್ತು. ತುಂಬಾ ಚೆನ್ನಾಗಿ ಮಾಡಿದ್ಲು. ಖುಷಿ ಆಯ್ತಾ ತಿಂದು? ನನಗೆ ಖುಷಿ ಆಯ್ತು. ಸೊ ಇವತ್ತು ಏನು ಸ್ಪೆಷಲ್ ಅಪ್ಪ? ಇವತ್ತು ನಮ್ಮಮ್ಮ ಮತ್ತೆ ತಾತ ಬರ್ತಾ ಇದ್ದಾರೆ ಮನೆಗೆ. ಅವರು ತಾತ ಅಂತಿದೆ ಫಸ್ಟ್ ಟೈಮು. ಅಂದ್ರೆ ಹಳೆ ಅಲ್ಲಿ ಬಂದಿದ್ದಾರೆ, KR KR ಬಂದಿದ್ದಾರೆ. ಬಟ್ ಈ ಮನೆಗೆ ಫಸ್ಟ್ ಟೈಮ್. ಬಟ್ ಅಮ್ಮ ಈ ಮನೆ ನಾವು ಇಲ್ಲಿ ಬಂದಾಗ ಬಂದಿದ್ದು, ಅದಾದ್ಮೇಲೆ 1.5 year ಆದ್ಮೇಲೆ ಆಲ್ಮೋಸ್ಟ್ 1.5 year ಆದ್ಮೇಲೆ ಬರ್ತಾ ಇದ್ದಾರೆ. ಸೊ ಸಡನ್ ಆಗಿ ಬರ್ತಾ ಇದ್ದಾರೆ. ಸಡನ್ ಆಗಿ ಯಾಕೆ ಬರ್ತಾ ಇದ್ದಾರೆ ಹೇಳಿ?
ಮೇ ಬಿ ಜಾನ್ವಿ ಹತ್ರ ಹೇಳಿರ್ಬೋದೇನೋ, ಸಡನ್ ಆಗಿ ಬರ್ತಾ ಇದ್ದಾರೆ. ನಾವು ತುಂಬಾ ದಿನ ಆಯ್ತು ಹೋಗಿ, ಸಿಕ್ಕಾಬಟ್ಟೆ ಹೋದಾಗೆಲ್ಲ ಆಕ್ಚುಲಿ ಪುನೀತಿಗೆ ಗೊತ್ತೇ ಇಲ್ಲ, ನಾನು ಅವ್ರಿಗೆ ಇವಾಗ ಬೆಳಿಗ್ಗೆ ಹೇಳಿದ್ದು, ಅಮ್ಮ ಬೆಳಗ್ಗಿನ ನೆನ್ನೆ ರಾತ್ರಿನೋ ಏನೋ ಹೇಳಿದ್ದು ಅಮ್ಮ ಬರ್ತಾ ಇದಾರೆ ಅಂತ. ಸೊ ಗೊತ್ತಿರ್ಲಿಲ್ಲ. ಆಕ್ಚುಲಿ ತುಂಬಾ ಸಡನ್ ಆಗಿ ಪ್ಲಾನ್ ಆಗಿದ್ದು. ನಾನು ಅದೇ ಬೇಜಾರು ಮಾಡ್ಕೊತಾ ಇದ್ದೆ, ಪುನೀತ್ ಹಿಂಗೆ ಅದ್ ಮಾಡ್ತಾರೆ ಅಂದ್ರೆ ಹೇಳಿದ ಮಾತು ಕೇಳೋದಿಲ್ಲ, ಸುಮ್ಮನೆ ಜಗಳ, ಸುಮ್ಮನೆ ಈ ಥರ ಎಲ್ಲ ಒಂದು ಹೇಳ್ತಾ ಇದ್ನಲ್ಲ. ಸರಿ ಆಯಿತು ಬರ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಅವರು ಕೂಡ ಬರ್ತಾ ಇದ್ದಾರೆ. ಆ್ಯಂಡ್ ಒಂದು ಪುಟ್ಟ ಈವೆಂಟ್ ಕೂಡ ಇದೆ, ಸೊ ಅದನ್ನು ಕೂಡ ಹಾಗೆ. ಬಟ್ ಇವಾಗ ಸಾರ್ಟ್ ಔಟ್ ಆಗಿದೆ ಜಗಳ. ನಮ್ದು ಏನು ಗೊತ್ತಾ, ನಮ್ಮ ಜಗಳ ತುಂಬ ಲಾಂಗ್ ಲಾಸ್ಟಿಂಗ್ ಆಗಲ್ಲ ಅದ ರೀ. ಯಾಕೆಂದರೆ ಲಾಂಗ್ ಲಾಸ್ಟಿಂಗ್ ಯಾಕೆ ಆಗಲ್ಲ ಅಥವಾ ದೊಡ್ಡ ಜಗಳ ಯಾಕಾಗಲ್ಲ ಅಂದರೆ ನನ್ನ ಗಂಡ ಅಪೋಸಿಟ್ ಆಗಿ ಏನೂ ರಿಯಾಕ್ಟ್ ಮಾಡಲ್ಲ. ಸೊ ರಿಯಾಕ್ಷನು ನನ್ನ ಕಡೆಯಿಂದನೇ ಇರುತ್ತೆ, ಸಮಾಧಾನನೂ ನನ್ನ ಕಡೆಯಿಂದನೇ ಇರುತ್ತೆ. ಅದಕ್ಕೆ ನಮಗೆ ಜಾಸ್ತಿ ಜಗಳ ಆಗಲ್ಲ. ನಾನೇ ಬೇಜಾರು ಮಾಡ್ಕೋಬೇಕು, ಆಮೇಲೆ ನಾನೇ ಸಮಾಧಾನ ಮಾಡ್ಕೋಬೇಕು. ಯಾಕೆ ನೀನು ಹಿಂಗೆ ಅದಂಗೇನೆ ಪುಣ್ಯ ಅಥವಾ ಬರೀ ನೋಡಿ ಇಷ್ಟೇ. ಏನಾದರೂ ಹೇಳಿದ್ರು ಅದಕ್ಕೆ ಹೋಗ್ಲಿ ಬಿಡಿ. ಎನಿವೇಸ್, ಸೊ ನಮ್ಮ ಅತ್ತೆ ಬರ್ತಾ ಇದ್ದಾರೆ, ಖುಷಿ. ಇವಾಗ ಬನ್ನಿ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋಬೇಕು. ಇವ್ರಿಗೆ ಹೇಳ್ತಾ ಇದ್ದೀನಿ ಹೋಗ್ಬಿಟ್ಟು ಸ್ವಲ್ಪ ನಾನ್ ವೆಜ್ ತಂದು ಕೊಟ್ಬಿಡಪ್ಪ, ಬೇಗ ಬೇಗ ರೆಡಿ ಮಾಡ್ಕೋತೀನಿ. ಬಾಯ್ ಬಾಯ್. ನಾನು ಅಷ್ಟರಲ್ಲಿ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು, ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ತಾತ ಚೆನ್ನಾಗಿತ್ತ ಸಾರು? ಚೆನ್ನಾಗಿದ್ದಾನಮ್ಮ? ಹೆಂಗ್ರಿ ಇದೆ? ಸಖತ್ತಾಗಿದ್ಯಾ? ಆಲ್ಮೋಸ್ಟ್ 2 months ಆದ್ಮೇಲೆ ಮಾಡಿರೋದು. ಹೆಂಗ ಅನ್ಸ್ತು ತಿಂದಿ? ಸ್ಟೀಲ್ ಬಾಕ್ಸ್ಗಳು ಅಂದ್ರೆ ನಮ್ಮಮ್ಮ ಏನಾದರೂ ಕೊಟ್ಟು ಕಳ್ಸುತ್ತಲ್ಲ ಅವು. ಹೆಂಗ್ ಜೋಡಿಸಿದೀನಿ ತಾತ? ಹೆಂಗ್ ಜೋಡಿಸಿದೀನಿ? ಆ್ಯಕ್ಚುಲಿ ಅವ್ರು ಬಂದಾಗ ನನಗೆ ನೆನಪೇ ಆಗಲಿಲ್ಲ ದಟ್ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ. ಸೊ ಅಮ್ಮ ಬಂದರು, ಆಮೇಲೆ ಅವಾಗ ಮಾತಾಡಿಸಿದ್ದು ಹಾಗೂ ಊಟಕ್ಕೆ ಕೂತ್ಕೊಂಡಿದ್ದು. ನಾನು ಏನು ಅಡುಗೆ ಮಾಡಿದೆ ಏನೂ ಕೂಡ ತೋರ್ಸೋಕ್ಕಾಗಿರಲಿಲ್ಲ. ಸೊ ನಾನು ಬಂದು ಮಟನ್ ಸಾಂಬಾರು ಮಾಡಿದ್ದೆ, ಮೊಟ್ಟೆ ಮಾಡಿದ್ದೆ, ಮತ್ತು ರೈಸ್ ಮಾಡಿದ್ದೆ, ಮುದ್ದೆ ಮಾಡಿರಲಿಲ್ಲ. ಅಮ್ಮ ಮುದ್ದೆ ರಾತ್ರಿಗೆ ಮಾಡ್ಕೊಳ್ಳೋಣ ಇವಾಗೇನು ಬೇಡ ಅಂತ ಹೇಳಿದ್ರು. ಆ್ಯಂಡ್ ಫಿಶ್ ಫ್ರೈ ಮಾಡಿದ್ದೆ. ಸೊ ಇದಿಷ್ಟು ಬಂದು ಇವತ್ತು ಲಂಚ್ ಆಗಿತ್ತು. ನಾನು ಬಂದು ನನಗೋಸ್ಕರ ರಸಮ್ ಮಾಡ್ಕೊಂಡಿದ್ದೆ. ಇಂಥ ಸಾಮಾನ್ಯ ಇಂಥ ಕಾಣಿಸ್ತೇವಂತ ಗ್ಲಾಸ್ನಲ್ಲಿ ಅಮ್ಮ ಹಾಗೂ ತಾತ ನಾನು ಜೋಡಿಸಿರೋದು ಕಿಚನ್ ಐಟಮ್ಸು ಮತ್ತು ಕಿಚನೆಲ್ಲ ಹೇಗೆ ಇಟ್ಕೊಂಡಿದ್ದೀನಿ, ಮನೆಯೆಲ್ಲ ಹೇಗೆ ಇಟ್ಕೊಂಡಿದ್ದೀನಿ ಅದೇ ಕಾಂಪ್ಲಿಮೆಂಟ್ ಕೊಡ್ತಾಯಿದ್ರು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀಯ ಅಂತ ಹೇಳ್ತಾಯಿದ್ರು ತಾತನೂ ಕೂಡ. ಆ್ಯಂಡ್ ನೀನು ಬಿಡವ ನೀಟಾಗಿ ಜೋಡಿಸ್ಕೊತೀಯ ಎಲ್ಲನೂ ಅಂತ ಹೇಳ್ತಾಯಿದ್ರು. ಅಮ್ಮನೂ ಕೂಡ ಹೇಳ್ತಾಯಿದ್ರು ಫಾಸ್ಟಾಗಿದ್ದೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಅಂದರೆ ನಮ್ಮ ಅಮ್ಮನ ಹತ್ರ ಹೇಳ್ತಾಯಿದ್ರು ಪರವಾಗಿಲ್ಲ ಫಾಸ್ಟಾಗಿದ್ದಾರೆ, ಅಂದರೆ ಅಲ್ಲಲ್ಲೇ ಎತ್ತಿಟ್ಕೊಂಡು ಅಲ್ಲಲ್ಲೇ ನೀಟ್ ಮಾಡ್ಕೊತಾ ಇರ್ತಾಳೆ, ಆಮೇಲೆ ಅಡುಗೆನೂ ಕೂಡ ಬೇಗ ಬೇಗ ಮುಗಿಸ್ಕೊತಾಳೆ ಅಂತ ಹೇಳ್ತಾಯಿದ್ರು. ಸೊ ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬರೂ ಫಾಸ್ಟ್ ಮಾಡುತ್ತೆ, ಪ್ರತಿಯೊಬ್ಬನೂ ಬೇಗ ಮತ್ತು ಯಾವ ಟೈಮಲ್ಲಿ ಏನು ಮಾಡಬೇಕು ಅನ್ನೋದನ್ನ ಗೊತ್ತು ಮಾಡಿಸುತ್ತೆ. ಇದೊಂದೇ ಒಂದು ಪ್ಲಾಸ್ಟಿಕ್ ಇಟ್ಟಿರೋದಕ್ಕೆ ನನ್ನ ಗಂಡ ನಿನ್ನ ಪ್ಲಾಸ್ಟಿಕ್ ನಾವು ಇಟ್ಟಿದ್ಯಾ, ನಿನ್ನ ಪ್ಲಾಸ್ಟಿಕ್ ನಾವು ಇಟ್ಟಿದ್ಯಾ, ಅದು ಇವಾಗ ಏನು ಎಲ್ಲಿಂದ ತರಲಿ ನಾನು ಮರ್ದವು ಅದಲ್ಲ ಗ್ಲಾಸ್ ನಾವು ಅದು ಹಿಂಗೆ ಬರುತ್ತೆ, ಹುಕ್ಕು ಥರ ಇದೆ ಅದು, ಅದನ್ನ ಹಂಗೆ ಇದ್ರೊಳಗೆ ಹಾಕೋದು. ಆದ್ರೂ ಜಿಡ್ಡ ಹಾಕಂತೆ ಮಡಗಿದೆಯಲ್ಲ ತೊಳ್ಕೊತೀನಿ ಅದನ್ನ ಜಿಡ್ಡ ಹಾಕಂತೆ ಜೋಡ್ಸ್ಕೊಂಡಿದ್ಯಲ್ಲ, ನಾನಾಗಿರತ್ತ ಜಿಡ್ ಮಾಡ್ಬಿಡು ನೀ ಬೇಯ್ತಾ ಇದ್ರು ತೊಳ್ಕೊತಾ ಇರ್ತೀನಿ. ಅಷ್ಟೇನ್ ಜಿಡ್ಡು ಆಗಿದೆ ಇವ್ರಿಗೆ. ಒರ್ಸ್ಕೊತಾ ಇರ್ತೀನಿ, ತೊಳ್ಕೊತಾ ಇರ್ತೀನಿ. ನಮ್ ಗಂಡನ್ ಸಾಹೇಬ್ರು ಏನ್ ಮಾಡ್ತಾರೆ ಅವ್ರು ಅನ್ಕೊಂಡಿದೀರಾ? ಬರೀ ಹಿಂಗೆ ಟಕ ಟಕ ಮೊಬೈಲ್ ಅದುಮ್ತಾ ಇರ್ತಾರೆ, ನನಗೆ ಹೇಳ್ತಾರೆ ಆತರ ಪಾತ್ರನೇ ಬರೀ ಪತ್ರ 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 ಅಂತಾನೆ ಬೆಳಿನ ಅಲ್ಲ ಶಿವನೇ ಅಲ್ಲ ನೀ ಸ್ಲೋನಾ ಪತ್ರ ಪತ್ರ ಅಂದ್ರೆ ಯಾವ ವ್ಯಾಪಾರ ಮಾಡೋದಕ್ಕೂ ಅಲ್ಲ ನೀ ಸಕ್ಕ ಸ್ಲೋನಾ ಅಂತ. ಅಲ್ಲ ನೀ ಸ್ಲೋನಾ ಸಕ್ಕತ್ತು ಇವನು ಆಗ್ತದೆ. ನೀವೆಲ್ಲರೂ ಆತರನೇ ಗಿಲ್ದಾರಂತೂ ನಿಮ್ ಮನೆಗಳಲ್ಲಿ ಬಲ್ಕೋಕ್ಕಾಗಲ್ಲ. ಧ್ಯಾನ ಯಾವ ಕೆಲಸನೂ ಆಗ್ದಲ್ಲ. ನೀ ಏನ್ ಮಾಡಿ ನಿನ್ ಕೈಲಿ ಏನಾದ್ರು ಭಾಳ ಮರೆಯೋದು
ನೋಡ್ದ ತಾತಂಗ್ ಗೊತ್ತಾಗ್ಬಿಟ್ಟೈತೆ ನೋಡು. ಅದೆಲ್ಲ ಸಂಭಾಷಣೆ ಕೊಟ್ಬಿಟ್ರೆ ಮನೇಲಿ ಅವರ ಮನೇಲಿ ಏನು ಅದು ಅಡಿಗೆ ಕುತ್ಕ ಗಣಿತ ಏನ್ ಗೊತ್ತಾದ್ದು ಭತ್ತದ ಗುಣ ಅಂತ ಹೆಂಗ್ಸಂತಾವ್ ಇರೋದು ಬುದ್ಧಿವಂತ ಮಗ ಜಾನ್ವಿತಾವು ಕುತ್ಕ ಅಯ್ಯೋ ಯಾರಿಗಾರ ಹೇಳ್ಬೇಕು ಬಿಟ್ಟರು ಜಾನ್ವಿತ ಆಯ್ತು. ಯಾಕೆ ನಾನು ಒಂದು ದಿವ್ಸ ಮನೇಲಿ ಇಲ್ಲ ಅಂದ್ರೆ ಪುನೀತ ನೀನ್ ಒಂದು ದಿವ್ಸನೂ ಇರಕ್ಕಾಗಲ್ಲ ಮನೇಲಿ. ದುಡಿಬಹುದು ಮನೆ ಒಳಗೆ ಚೌರ್ಸಿ ನಿನ್ ಮಕ್ಳನ್ನ ಹೊಡೆದಾಡೋದೇ ಒಂದ್ ಆಳು ಕೂಲಿ ಕರ್ಮಗ ಒಂದ್ ಆಳು ಇದ್ದಂಗೆ ಅದೇನೋ ನಿಜನೇ. ಒಂದು ದಿವ್ಸ ನಾನು ಬೆಳಗ್ಗೆಯಿಂದ ಒಂದ್ ಅರ್ಧ ದಿವ್ಸನಾದ್ರೂ ಹೊರಗಡೆ ಹೋದ್ರೆ ಆಗಲ್ಲ ಬಾ ಜಾನು ಎಲ್ಲಿದ್ಯಾ ನಿನ್ ಮಕ್ಳನ್ನ ನೋಡ್ಕೊ ಬಾ ಅಂತ ಫೋನ್ ಮಾಡಿರ್ತಿ ಆಗ್ಲೇ. ಪುನೀತ ಅದೇ ಲಕ್ಷಿತ್ಗೆ ಫೋನ್ ಕೊಟ್ಟು ಇಲ್ಲ ಲ್ಯಾಪ್ಟಾಪ್ ಕೊಟ್ಟು ಟಿವಿ ಕೊಟ್ಟು ಕೂರ್ಸಿರ್ತೀಯ. ನಾನು ಆಟ ಆಡಿಸ್ತೀನಿ, ಓದಿಸ್ತೀನಿ, ಮಲಗಿಸ್ತೀನಿ, ಆಟ ಆಡಿಸ್ತೀನಿ. ಹೆಂಗ್ಸಿಂದ ಏನ್ ಕೆಲಸ ಗಂಡಸು ಈಗ ಅಲ್ಲೂ ಆ ಮನೇಲಿ ತಾನೇ ನಾನಿದ್ದಾರೆ ಏನು ಮಾಡಕ್ಕಾಗಲ್ಲ. ಯಾವ ಮನೇಲಿ ಆಗ್ಲಿ ಹೆಂಗ್ಸಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಮಗ ಹೆಂಗ್ಸ ಲಕ್ಷ್ಮಿ ಮನೇಲಿ ಇದ್ರೆ ಅದು ಯಾವಾಗ ಎಷ್ಟೇ ದುಡಿಲಿ ಮನೇಲಿ ಹೆಂಗ್ಸಿ ಅದು ನನ್ ಗಂಡಂಗೂ ಗೊತ್ತು, ಆದ್ರೆ ಬಾಯಿ ಬಿಟ್ಟು ಹೇಳಲ್ಲ ಅಷ್ಟೇ ಅಲ್ವಾ ಗಂಡೆ? ಒಂದ್ ಗಳಿಗೆ ಮಡಿಕೊಂಡಿದ್ಯಲ್ಲ ಇವೆಲ್ಲ ಮಾರು ಸೀರೆಗಳು. ಇವೆಲ್ಲ ಮಾರೋ ಸೀರೆಗಳು ಈಗ ಇಷ್ಟೇ ಮಡಿಕೊಂಡಿದ್ದ ಬಂಡವಾಳ ಹಾಕಿ ಮಾಡ್ತೀನಿ, ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಮತ್ತೆ. ಇವೇನು ಆಗುದಿಲ್ಲ ಮನೆ ಮಡಿಕಂದ್ರೆ ಏನಾಗಲ್ಲ. ಯಾರು ತೋರ್ಸಂಗ್ ಇಲ್ಲಿ ಯಾರು ಬರಲ್ಲ, ಮನೆಗೆ ಯಾರಿಗೂ ಕರ್ಸಲ್ಲ. ಲಕ್ಷಿ ಅಪ್ಪ ಕೆಲ್ಸ ಮಾಡ್ತಾ ಐತೆ. ಇವು ಅವೇ ಏನ್ ಅಂಗಡಿ ಮಾಡ್ದಂಗೆ ತುಂಬ್ಕೊಂಡಿದ್ಯಲ್ಲೇ ಎಷ್ಟಾಕಿ ಒಂದ್ಸರಿ 50,000 ಹಾಕಿಯಾ? ಈ ಏನು ಲಕ್ಷ್ಮಿಂಬಾ ಲಕ್ಷಿ ತಕ್ಕೋಕ್ ಮನೆ ತಕ್ ಬಂದಿರೋ ತಕ್ಕೋಕ್ ಕೊಡ್ಬೇಕು. ಕೃತಿಕಂಗೆ ಯಾವ ಸೀರೆ ಕೊಡೋದು ನೋಡಿ, ಯಾವ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ. ಇಲ್ಲ ಬ್ಲ್ಯಾಕ್ ಕೊಡಲ್ಲ. ಬಿಡ ದಿವಸನೇ ಅವ್ನು ಕೊಟ್ಬಿಟ್ಟಿದ್ರೆ ಆಯ್ತಿತ್ತು, ನೀವು ಮದ್ವೆ ಅದು ಕೊಟ್ಟಿರ್ಲಿಲ್ವಲ್ಲ. ಅವ್ರು ಬರ್ಲೇ ಇಲ್ವಲ್ಲ, ಎಷ್ಟು ಸತಿ ಕರೆದ್ವಿ ನಾವು, ಬನ್ನಿ 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 ಕೊಟ್ಬಿಡತ್ತಾ ಇದೆ. ನೀನು ಅಜ್ಜಿ ಇಷ್ಟ ಅಂದ್ಮೇಲೆ ಅಜ್ಜಿ ಪಕ್ಕ ಮಲಿಕದಂತೆ ಹೊಂಟೋದೇವೆ ಮತ್ತೆ ನನ್ ಬಿಟ್ಬಿಟ್ಟು ಕೋಲ್ಡ್ ಆಗ್ತಿತ್ತು ಬೆಡ್ ಕೊರಿತೈತೆ. ಅಯ್ಯೋ ಎಲ್ಲಾನು ಕೊರಿತದ ನಮ್ಮ ಮನೇಲಿ, ಏನ್ ಓಕೆ ಗೈಸ್, ಸೊ ರೆಡಿ ಆಗಿ ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಒಂದು ಚಿಕ್ಕ ಇವೆಂಟ್ ಇತ್ತು, ಸೊ ಆ ಇವೆಂಟ್ಗೆ ಹೋಗಿದ್ವಿ. ಇವೆಂಟ್ ಏನು ಎತ್ತ ಅಂತ ನಿಮಗೆ ಫ್ಯೂಚರ್ ವ್ಲಾಗಲ್ಲಿ ಗೊತ್ತಾಗುತ್ತೆ, ಫ್ಯೂಚರಲ್ಲಿ ನಾವು ಶೇರ್ ಮಾಡ್ತೀವಿ. ಬಟ್ ಎಲ್ಲ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಇವೆಂಟಲ್ಲಿ ನಮಗೆ ರಿಟರ್ನ್ ಗಿಫ್ಟ್ ಕೂಡ ಸಿಕ್ಕಿದೆ, ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿದೆ ರಿಟರ್ನ್ ಗಿಫ್ಟ್. ಬಿಕಾಸ್ ನನ್ನ ಫೇವ್ರೆಟ್, ಯಾಕಂದರೆ ಅಲ್ಲಿ ಪ್ಲಾಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಪ್ಲಾಂಟ್ ಅಂದರೆ ನಂಗೆ ಇಷ್ಟ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ಹೋಗಿ ಮತ್ತೆ ಮನೆಗೆ ಹೋಗ್ತೀವಿ. ಆಲ್ಮೋಸ್ಟ್ ಎಲ್ಲರೂ ನೆಂಟರು ಸೇರಿದ್ದೀವಿ, ಒಂಥರ ಚೆನ್ನಾಗಿ ಖುಷಿ ಆಗುತ್ತೆ. ಎಲ್ಲರೂ ಸೇರಿದಾಗ ತುಂಬಾ ಜಾಸ್ತಿ ಖುಷಿ ಆಗುತ್ತೆ. ಸೊ ಬನ್ನಿ ಇವಾಗ ಇನ್ನೊಂದು ಇವೆಂಟ್ಗೆ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಮನೆಗೆ ಹೋಗೋಣ. ನಾನು ಈ ಒಂದು ಹೊಸ ಸ್ಯಾರಿನ ಉಟ್ಕೊಂಡಿದ್ದೀನಿ, ಆಮೇಲೆ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದೀನಿ ಏನು ಎತ್ತ ಅಂತ. ಓಕೆ ಗೈಸ್, ಸೊ ಎಸ್ ವೆಲ್ಕಮ್ ಬ್ಯಾಕ್. ನಾವು ಒಂದು ಚಿಕ್ಕ ಇವೆಂಟ್ಗೆ ಹೋಗಿದ್ವಿ, ಹೇಳಿದ್ನಲ್ಲ, ಅದು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ಮಮ್ಮಿಯವರು ಕೂಡ ಬಂದಿದ್ದಾರೆ. ಸೊ ಆ ಒಂದು ಇವೆಂಟ್ ವ್ಲಾಗ್ ಏನಿದೆಯೋ ನಿಮಗೆ ಅಪ್ಡೇಟ್ ಸಿಗುತ್ತೆ ಲಚ್ಚು ವ್ಲಾಗಲ್ಲಿ ಫ್ಯೂಚರಲ್ಲಿ. ಸೊ ತಪ್ಪದೆ ನೋಡಿ. ಬಟ್ ತುಂಬ ಚೆನ್ನಾಗಿತ್ತು. ಹೇಗಿತ್ತು ಮಮ್ಮಿ ಇವೆಂಟ್? ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ಇಷ್ಟ ಆಯ್ತು. ಸೊ ಎಸ್ ಗೈಸ್, ಬನ್ನಿ ಇವಾಗ ಅಡುಗೆ ಮಾಡಕ್ಕೆ ಹೋಗಬೇಕು. ಅಡುಗೆ ಬಂದು ತರಕಾರಿ ಸಾಂಬಾರು ಮಾಡೋದು. ಇವತ್ತು ಸಂಡೇ, ಬಟ್ ಸ್ಟಿಲ್ ತರಕಾರಿ ಸಾಂಬಾರು ಮಾಡ್ತಾ ಇದ್ದೀನಿ. ಯಾಕಂದರೆ ನಾವು ನಾನ್ ವೆಜ್ ತಿನ್ನಲ್ಲ. ನೀನು ತಿಂತೀಯ? ನೆನ್ನೆ ತಿಂದಲ್ಲ, ಅದಕ್ಕೆ ನೆನ್ನೆ ಮಾಡಿದ್ದು ನಾನು. ಶನಿವಾರನೇ ಮಾಡಿಬಿಟ್ಟಿದ್ದು. ಬಿಕಾಸ್ ಶನಿವಾರ ನಮ್ಮ ಅತ್ತೆ ಅವರೆಲ್ಲ ತಿಂತಾರೆ.
ನಾನು ತಿನ್ನಲ್ಲ ಶನಿವಾರ ಅಷ್ಟೇ, ಬಟ್ ಹೇಗಿದ್ರು ನಾನು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಶನಿವಾರನೇ ಮಾಡಿಬಿಟ್ಟೆ. ಚೆನ್ನಾಗಿ ಮಾಡಿದೆ ಕಣಮಿ, ಎಲ್ಲ ಚೆನ್ನಾಗಿತ್ತು. ನಾನೆಲ್ಲ ಫುಲ್ ಮಾಡೋದೆಲ್ಲ ನಾನ್ ವೆಜ್ ನಮ್ಮಮ್ಮ ಪ್ರಕಾರನೇ. ನನ್ನ ತಂಗಿ ಬಂದು ನನ್ನ ಬಳೆ ಹಾಕೊಂಡಿದ್ದು, ಇವಾಗ ವಾಪಸ್ ಕೊಡ್ತಾ ಇದೀನಿ ಗೈಸ್. ನೀವೇ ಪ್ರೂಫ್ ಉಳ್ತಿದ್ದೀನಿ ಅಂತ. ನಮ್ಮ ಅಕ್ಕ ಸರಿ ಇಲ್ಲ ಓಕೆ ಬನ್ನಿ ಮತ್ತಿವಾಗ ಸ್ವಲ್ಪ ಸ್ಯಾರಿ ಚೇಂಜ್ ಮಾಡ್ತೀನಿ. ಹೇಗೆ ಈ ಸ್ಯಾರಿ ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ಸೊ ನಾವು ಸ್ಯಾರಿ ಹುಟ್ಟಿರೋದು ಬಂದು ಆರಾಧನಾ ಬಾಯ್ ಸುಪ್ರಿಯಾ. ಬನ್ರಿ ನೀವು ಹೇಳಿ. ಸೊ ನಮ್ಮ ಸಾರಿ ಬಂದು ಆಸ್ ಯೂಶುವಲ್ ಆರಾಧನಾ ಬೈ ಸುಪ್ರಿಯಾ. ನಾನು ಪ್ರತಿ ಸತಿನೂ ಹೇಳ್ತೀನಿ, ಒಂದು ಒಳ್ಳೆ ಇವೆಂಟ್ಗೆ, ಒಂದು ಪಾಸಿಟಿವ್ ವೈಬ್ಸ್ ಈ ಸಾರಿ ಸೀರೆ ಉಟ್ಕೋಬೇಕು ಅಂದ್ರೆ ಇವಾಗ ಇದೇ ಸೀರೆ ನಾವು ಹಾಕೊಂಡು ಹೋಗೋದು. ಒಂಥರ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಫೀಲ್ ಆಗುತ್ತೆ. ಸೊ ನೀವು ಕೂಡ ಪರ್ಚೇಸ್ ಮಾಡಿ. ಈ ಕಲರ್ ಬೇಕು ಅಂದ್ರೆ ಅಥವಾ ಇದೇ ಕಲರ್ಲಿ ಬೇರೆ ಡಿಸೈನ್ ಬೇಕು ಅಂದ್ರೆ ನಿಮಗೆ ಸಿಗುತ್ತೆ ರೀಸನೇಬಲ್ ಪ್ರೈಸ್ ಅಲ್ಲಿ. ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ನಮ್ಮ ಅಕ್ಕದು ಸೀರೆ ಬಿಸ್ನೆಸ್ ಅಂತ ಹೇಳ್ತಾ ಇಲ್ಲ, ಜೆನ್ಯೂನ್ ಆಗಿ ರಿವ್ಯೂ ಕೊಡ್ತೀನಿ. ಆಯ್ತು ಬಾ ಅಮ್ಮ. ಥ್ಯಾಂಕ್ ಯು ಮಗ. ಹೇಗಿದೆ ನನ್ನ ಸ್ಯಾರಿ? ಥ್ಯಾಂಕ್ ಯು ಚಿನ್ನಮ್ಮ. ಸೊ ಎಸ್, ಇವಾಗ ಬನ್ನಿ ನಾನು ಸ್ಯಾರಿನ ಚೇಂಜ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಗ್ಲಿಮ್ಸ್ ತೋರಿಸ್ತೀನಿ ಯಾವ ರೀತಿಯಾಗಿದೆ ಈ ಸ್ಯಾರಿ ಅಂತ. ಓಕೆ ಗೈಸ್, ಸೊ ಇವೆಂಟ್ ಎಲ್ಲ ಮುಗಿಸ್ಕೊಂಡು ನಮ್ಮ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಮನೆಗೆ ಬಂದು ನೋಡಿದ್ರೆ ನನ್ನ ಫೋನು ಬೆಳಗ್ಗೆ ಕಳೆದೋಗಿದ್ದು. ಎಷ್ಟು ಹುಡುಕಿದ್ದೀವಿ ಅಂದರೆ ಅದಷ್ಟು ಹುಡುಕಿದ್ದೀವಿ. ಸೊ ಫೈನಲಿ ಅದನ್ನು ನಾನು ವಾಷಿಂಗ್ ಮೆಷಿನ್ ಮೇಲೆ ಇಟ್ಟಿದ್ದೀನಿ, ಮೆಟ್ಲು ಥರ. ಸೊ ಇವಾಗ ಅಡುಗೆಗೆ ಇಡ್ತಾ ಇದ್ದೀನಿ. ಇವತ್ತು ಸಂಡೇ, ಆದರೆ ಸ್ಪೆಷಲ್ ಏನು ಮಾಡಲ್ಲ, ಬಿಕಾಸ್ ನಮ್ಮ ಅಮ್ಮನ ಮನೇಲಿ ಏನು ಯಾರು ತಿನ್ನಲ್ಲ. ಅದಕ್ಕೆ ನೆನ್ನೆ ಸ್ಪೆಷಲ್ ಮಾಡಿದ್ದು. ನೆನ್ನೆನೇ ಮಟನ್ ಸಾಂಬಾರು, ಫಿಶ್ ಫ್ರೈ, ಮೊಟ್ಟೆ, ಇದು ನಮ್ಮ ಮನೇಲಿ ಊಟ ಇತ್ತು ನೆನ್ನೆ. ಇವತ್ತು ಬಂದು ತರಕಾರಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ನನ್ನ ಗಂಡನ ನನಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ಯಾಕೆ ಕಟ್ ಮಾಡಿಬಿಟ್ಟೆ? ಕರೆಕ್ಟಾಗಿ ಆ ಟೈಮ್ಗೆ ಕಟ್ ಆಗಿಬಿಡ್ತೀನಿ. ಹೇಗಿದೆ ನಮ್ಮ ಸ್ಯಾರಿ? ಕಾಮೆಂಟ್ ಮಾಡಿ. ಸೊ ಇದು ಬಂದು ನನ್ನ ಸ್ಯಾರಿ ಈ ರೀತಿಯಾಗಿ ಕಾಣಿಸ್ತಾ ಇದೆ, ನೋಡ್ಬೋದು. ಆ್ಯಕ್ಚುಲಿ ನಾನು ಹುಟ್ಕೊಂಡು ಹೋಗಿ ಬಂದು ಫುಲ್ಲು ಅಡುಗೆ ಗಿಡ್ಗೆಲ್ಲ ಮಾಡ್ತಾಯಿದ್ದೆ. ಆ ಗ್ಯಾಪಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದು. ಸೊ ಸ್ವಲ್ಪ ಲೂಸ್ ಥರನೂ ಆಗಿದೆ, ಡೋಂಟ್ ಮೈಂಡ್. ಬಟ್ ಬ್ಲೌಸ್ ಬಂದು ಈ ರೀತಿಯಾಗಿ ಹೊಲಿಸ್ಕೊಂಡಿದ್ದೀನಿ. ಸೊ ಬ್ಲೌಸ್ ಪ್ಯಾಟರ್ನ್ಸ್ ಎಲ್ಲ ಬೇಕು ಅಂದರೆ ಹೇಳಿ, ನಾನು ಕಂಪ್ಲೀಟಾಗಿ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆ ಕೂಡ ಹೊರಟರು. ಬೇಡ, ಎಲ್ಲೈತೆ ತಗೊಳ್ಳಿ. ಒಬ್ರು ಒಂದೊಂದು ಕಾರು ಅಂದಾಗ ಕನ್ಫ್ಯೂಸ್ ಆಗಿದೆ. ಅವ್ನು ಕ್ಯಾನ್ಸಲ್ ಮಾಡ್ತಾರೆ ಕುಡಿಲಿ. ಅವ್ರು ಏನು ಕ್ಯಾನ್ಸಲ್ ಮಾಡಲ್ಲ. ಕೊಟ್ನಲ್ಲಮ್ಮ, ತಗೊಳ್ಳಿಲ್ವ ಅದು ಬ್ಲ್ಯಾಕ್ ಕಲರು ಶಾಲು? ಓ, ಇವ್ರು ಏನು ಹಿಂಗೆ ಮಾಡಿಟ್ಟವ್ರೆ. ಆ್ಯಕ್ಚುಲಿ ನಾವು ಅತ್ತೆ ಕೂಡ ಬಂದು ಒಂಥರ ನೆಮ್ಮದಿಯಾಗಿದ್ವಿ. ಒಂದು 2 ದಿನ ಆ ಥರ ಫೀಲೇ ಆಗಲಿಲ್ಲ. ಹಿಂಗೆ ರಶ್ಟಾಗಿ ಅರ್ಜೆಂಟಲ್ಲಿ ಬಂದರು, ಅರ್ಜೆಂಟಲ್ಲೇ ಹೊಟ್ಟೋದ್ರು ಅಂತ ಆಯಿತು. ಬಿಕಾಸ್ ಅಪ್ಪ ಬರೋಕ್ಕಾಗೋದಿಲ್ಲ. ಅಪ್ಪನ ಕರ್ಕೊಂಬರ್ಬೇಕಂದ್ರೆ ಕಾರಲ್ಲೇ ಕರ್ಕೊಂಡು ಬರಬೇಕು. ಬಟ್ ಇವಾಗ ಸ್ವಲ್ಪ ಲಾಂಗ್ ಡ್ರೈವ್ ಎಲ್ಲ ಆಗೋದಿಲ್ಲ ಅವರಿಂದ. ಆ್ಯಂಡ್ ಅದು ಅಲ್ಲದಂತೆ ಅಪ್ಪನಲ್ಲಿ ಒಬ್ಬರನ್ನ ಬಿಟ್ಟು ಬಂದಿದ್ರು. ಅಜ್ಜಿ, ಅಪ್ಪ ಹಾಗೂ ಸುಮಂತ್ 3 ಜನ ಇದ್ದರು. ಬಟ್ ಸ್ಟಿಲ್ ಬೇಗ ಹೊರಡಬೇಕು ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ರು ಬೇಗನೆ. ಸರ್, ಹಿಂದೆಗಡೆ ರೋಡ್ ಹೊಟ್ಟೋಗಿದ್ರಾ? ತಾತ ಇಲ್ಲಿ? ತಾತ ಇಲ್ರಿ. ತಾತ ಬರ್ತಾರಿರಮ್ಮ. ಟಾಟ ಮಾಡ ಅಜ್ಜಿಗೆ. ಬರಲ್ವಾ ನೀವು? ಯಾವಾಗ? ಚಪ್ಪಲಿ ಎಲ್ಲ ನಾವು ಒಂದು ಚಪ್ಪಲಿ ಮೇಲ್ಗಡೆ ಅವೆ. ಅವ ಅಲ್ಲೇ ಬಿಟ್ಟು ಬಂದ್ರ ಅಂತ ಮನೆ ತಂದು. ಕೂತ್ಕೊಳ್ರಮ್ಮ. ಪುನಿ ಪೇ ಮಾಡಿಬಿಡು. ಒಂದು ನಿಮಿಷ ಫೋನ್ ಮಾಡಿ ಹೋದ್ಮೇಲೆ ನಾ ಹೇಳಿ ನಮಗೆ. ಆಯ್ತು, ನೀವು ಸೈಡಿಗೆ ಬನ್ನಿ ಈಗ. ಬಾಯ್ ಹುಷಾರು. ಹೋದ್ಮೇಲೆ ಫೋನ್ ಮಾಡಿ ಹೇಳಿ ನಮಗೆ. ಚಿನ್ಕುರ್ಲಿ ತಾತ. ಬಾಯ್. ಅವನಿಲ್ಲಿ ಅಲ್ಲ, ಇವನು ಫೋನ್ ಮಾಡಿ ಹೇಳಿ.
ನಾವ್ ಹೇಳ್ತಾ ಇದೀವಲ್ಲ ಅದನ್ನ ರಿಪೀಟ್ ನಾವು ಹೋಯ್ತೀವಿ ಬರ ಅವ್ರು ಟಾಟಾ ಮಾಡ್ಬಿಡು ಬಾಯ್ ಹೇಳ್ತಾಳ ಅಮ್ಮಮ್ಮ ಮತ್ತೆ ನನಗೆ ಬಾಯ್ ಹೇಳ್ಬಿಡು ನಾನು ಹೋಗ್ಲಾ ನಾನು ಹೋಗು ಅಂತ ಲಚ್ಚಿಗೆ ಫೋನ್ ಲಚ್ಚಿಗೆ ಟಾಟಾ ಮಾಡ್ಬಿಡು ಲಚ್ಚಿಗೆ ಟಾಟಾ ಮಾಡ್ಬಿಡು ಸರಿ ಬಾಯ್ ಟಾಟಾ ಮಾಡ್ಬಿಡು ನಾನು ಬೇಕಾ ಅಮ್ಮಮ್ಮ ಇಲ್ಲೇ ಇರುತ್ತೆ ಲಚ್ಚಿಗೆ ಟಾಟಾ ಮಾಡ್ಬಿಡು ಲಚ್ಚಿಗೆ ಟಾಟಾ ಮಾಡು ಅಮ್ಮಮ್ಮ ಇಲ್ಲೇ ಬಾ ಟಾಟಾ ಮಾಡ್ಬಿಡು ಬಾಯ್ ಟಾಟಾ ಏನ್ ಡ್ಯಾಡಿ ಏನ್ ಹೇಳ್ತಿದ್ದಲ್ಲ ಶರ್ಟ್ ಸಖತ್ತಾಗಿ ಕಾಣಿಸ್ತೈತೆ ಡ್ಯಾಡಿ ನೀನು ಸೂಪರ್ ನೀನು ಆ ವೈಟ್ಗೆ ವೈಟೇ ಹಾಕೋಬಿಡ್ತೀಯಾ ಯಪ್ಪ ಒಬ್ರು ಲೈಟ್ಗೆ ಡಾರ್ಕ್ ಹಾಕೋಬೇಕು ಅವಾಗಲೇ ಚೆನ್ನಾಗಿ ಕಾಣಿಸೋದು ಇಲ್ಲ ವೈಟ್ ಆ್ಯಂಡ್ ವೈಟು ನಿನ್ನ ರೂಮ್ಗೆ ಹೋಗಿ ಮಲ್ಕೊ ಡ್ಯಾಡಿ ಹೆಂಗಿದೆ ನಮ್ಮ ಎಸಿ ಮಮ್ಮಿ ಇವತ್ತು ಪರವಾಗಿಲ್ಲ ಮಮ್ಮಿ ನೆನೆ ಇದಕ್ಕಿಂತ ಜಾಸ್ತಿ. ಸೊ ಗೈಸ್ ಇವತ್ತೊಂದು ಈವೆಂಟ್ಗೆ ಹೋಗಿದ್ವಲ್ಲ, ಆ ಈವೆಂಟ್ ಅಲ್ಲಿ ನಮ್ಗೆ ಇದು ರಿಟರ್ನ್ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಬ್ಯಾಗ್ ನಂಗೆ ಸಖತ್ ಇಷ್ಟ ಆಯ್ತು. ಸೊ ಆ ಈವೆಂಟ್ ಬ್ಯಾಗ್ ಅಷ್ಟು ಇಷ್ಟ ಆಯ್ತು, ಬಟ್ ಬ್ಯಾಗ್ ಜೊತೆಗೆ ಅದ್ರಲ್ಲಿ ಬಂದಿರುವಂತಹ ಗಿಫ್ಟ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಫಸ್ಟು ಬಂದ್ಬಿಟ್ಟು ಬ್ಲೌಸ್ ಪೀಸ್, ಎಲೆ ಅಡಿಕೆ ಹಣ್ಣು. ಇದು ರೆಗ್ಯುಲರ್ ಆಗಿ ತಾಂಬೂಲಕ್ಕೆ ಏನು ಕೊಡ್ತಾರೆ ಅದು, ಅದಲ್ಲದಂತೆ ಒನ್ ಆಫ್ ಮೈ ಫೇವ್ರೆಟ್. ಆ್ಯಂಡ್ ನನಗಂತೂ ಇದು ಎಷ್ಟು ಇಷ್ಟ ಅಂತ ನೀವೆಲ್ಲರಿಗೂ ಗೊತ್ತೇ ಇರುತ್ತೆ, ಬಿಕಾಸ್ ನಮ್ಮ ಮನೆ ಹೊರಗಡೆ ಎಲ್ಲ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಸೊ ಇದು ಬಂದು ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಪ್ಲಾಂಟ್ನ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಅಂದರೆ ಒಂದು ಥಿಂಕಿಂಗ್ ಏನಿದೆ ಅದು ತುಂಬ ಚೆನ್ನಾಗಿದೆ. ರಿಟರ್ನ್ ಗಿಫ್ಟಲ್ಲಿ ಪ್ಲಾಂಟ್ಸ್ ಆ್ಯಕ್ಚುಲಿ ಕೊಡಬೇಕು, ಏನು ಕೊಟ್ಟಿಲ್ಲ ಅಂದರು. ಎಷ್ಟು ಚೆನ್ನಾಗಿರುತ್ತಲ್ವ, ಮನೇಲಿ ಆ ಪಾಸಿಟಿವ್ ವೈಬ್ನ ತೊಗೊಂಡು ಹೋಗ್ತೀವಿ ನಾವು. It's a regular plant, Magne. It's a living plant. Be careful. Only hold the camera. ಬರೀ ಲಕ್ಷಿ I wanna see. ತೋರಿಸ್ತೀನಿ ಬರೀ ನೀನು ಫಸ್ಟು. I'm getting excited. ಸೊ ಇದು ಬಂದು ಒಂದು ಮನಿ ಪ್ಲಾಂಟ್. ಎಷ್ಟು ಸಖತ್ತಾಗಿದೆ ನೋಡಿ, ಚೆನ್ನಾಗಿದೆ ಅಲ್ಲ. ರಿಟರ್ನ್ ಗಿಫ್ಟ್ಗೆ ಬೆಸ್ಟ್ ನೋಡಿ. ನನಗಂತೂ ಪ್ಲಾಂಟ್ಸ್ ಎಷ್ಟಿಷ್ಟ ಅಂತ ನಿಮ್ಗೆ ಆಲ್ರೆಡಿ ಐಡಿಯಾ ಇರುತ್ತೆ. ಸೊ ಇದು ಮನಿ ಪ್ಲಾಂಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನಮ್ಮ ಅತ್ತೆಗೆ ಸಿಕ್ಕಿದ್ದು ಮನಿ ಪ್ಲಾಂಟ್. ನನಗೆ ಬಂದು ಇಲ್ಲಿದೆ ನೋಡಿ. ಸೊ ನನಗೆ ಬಂದು ಜೇಡ್ ಪ್ಲಾಂಟ್ ಸಿಕ್ಕಿತ್ತು. ಆ್ಯಂಡ್ ಇದು ಲಚ್ಚುಗೆ ಸಿಕ್ಕಿರುವಂಥ ಜೇಡ್ ಪ್ಲಾಂಟ್. ಸೊ ಆಲ್ಮೋಸ್ಟ್ 3 ಪ್ಲಾಂಟ್ಸ್. ಲಚ್ಚುನು ನಮ್ಮ ಮನೇಲೇ ಇಟ್ಬಿಟ್ಟು ಹೋದು, ನಮ್ಮ ಅತ್ತೆ ನಮ್ಮ ಮನೇಲೇ ಮರ್ತೋದ್ರು. ಸೊ ಅದಕ್ಕೇ ಇವಾಗ ನಿಮಗೆ ತೋರ್ಸೋಕೆ ಕರೆಕ್ಟಾಗಿ ಆಯಿತು. ಸೊ 3 ಪ್ಲಾಂಟ್ಸ್ಗೆ ಇವಾಗ ಇದನ್ನ ಎಲ್ಲೆಲ್ಲಿ ಪ್ಲೇಸ್ ಮಾಡಬೇಕು ಅಂತ ನೋಡಬೇಕು. ನಮ್ಮ ಟಿ ವಿ ಹತ್ರ ಹೇಳೋಣ. ಹೌದಾ ಮಗನೇ? ಟಿ ವಿ ಹತ್ರ ಇದ್ರೆ ನೀನು ಎಲ್ಲಿಡಿ ಹೇಳಿ. ಓಕೆ. ಸೊ ಟಿ ವಿ ಹತ್ರ ಇಟ್ಟರೆ ಸೂಪರ್ ಆಗಿರುತ್ತಂತೆ. ಒಂದು ಇಡ್ತೀನಿ ಇಲ್ಲಿ, ಇನ್ನೊಂದು ಇಡ್ತೀನಿ ಇಲ್ಲಿ, ಇನ್ನೊಂದು ಇಡ್ತೀನಿ ಇಲ್ಲಿ. ಹೇಗಿದ್ದೀರಿ? ಚೆನ್ನಾಗಿ ಕಾಣಿಸ್ತಾ ಇತ್ತಾ? ಬೇಡ ಮಮ್ಮಿ, ಹೊಟ್ಟಿಗೆ ಇಡೋದು, ಅದೆರಡು ಜೇಡೆ ಅಲ್ವಾ. ಬಟ್ ಆಕ್ಚುಲಿ ಜೇಡ್ ಪ್ಲಾಂಟ್ ನ ಮನೆ ಒಳಗಿಟ್ರೆ ಅದು ಉದ್ರೋಗ್ಬಿಡುತ್ತೆ. ಸೊ ಜೇಡ್ ಪ್ಲಾಂಟ್ ನ ಬಂದು ಹೊರಗಡೆನೆ ಇಡಬೇಕು. ಇದಕ್ಕೆ ಈ ತರ ಕವರ್ ಮಾಡಿ ಕೊಟ್ಟಿರ್ತಾರೆ, ಮಣ್ಣು ಹೊರಗಡೆ ಬೀಳಬಾರ್ದು ಅಂತ. ಕವರ್ ತೆಗೆದು ಸ್ವಲ್ಪ ನೀರು ಹಾಕಬೇಕು. ಸೊ ಇವಾಗ ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ಕವರ್ನ ಹಾಕಿರ್ತಾರೆ. ಅಂದರೆ ಮಣ್ಣೆಲ್ಲ ಹೊರಗಡೆ ಬರಬಾರ್ದು, ಅದ್ರದ್ದು ಸಾಯಿಲ್ ಏನಿದೆಯೋ ಅದು ಹೊರಗಡೆ ಬರಬಾರ್ದು ಅಂತ ಹೇಳಿಬಿಟ್ಟು. ಸೊ ಇವಾಗ ನೀಟಾಗಿ ಅದನ್ನು ಅನ್ರ್ಯಾಪ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಬೇಕು. ನೀವು ಯಾವುದೇ ಹೊಸ ಗಿಡ ಮಣ್ಣು ಅಂದರೆ ನರ್ಸರಿಯಿಂದನೂ ತರಬೇಕಾದ್ರೆ ನಿಮ್ಗೆ ಹೇಳೇ ಕಳಿಸ್ತಾರಲ್ವ ಸ್ವಲ್ಪ ನೀರು ಹಾಕಿ ಅಂತ, ಬಿಕಾಸ್ ತೀರಾ ಮಟ್ಟ ಡ್ರೈ ಆಗಕ್ಕೆ ಬಿಡಬಾರ್ದು. ಸೊ ಇದು ಆಲ್ರೆಡಿ ಬಂದು 1-2 ದಿನ ಆಗಿತ್ತು, ಅದಕ್ಕೆ ಇವಾಗ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿದ ತಕ್ಷಣ ಆ ಲೀಫ್ಗಳೆಲ್ಲ ಒಂಥರ ಹರಳುತ್ತಲ್ಲ, ಅದು ಇನ್ನೂ ಖುಷಿ ಆಗುತ್ತೆ. ಸೊ ಇದ್ರದ್ದು ಸಾಯಿಲ್ ಒಂದು ಸ್ವಲ್ಪ ಲೂಸ್ ಆಗಿದೆ, ಒಂದು ಸ್ವಲ್ಪ ನೀರೆಲ್ಲ ಆಲ್ಮೋಸ್ಟ್ 2 ಡೇಸ್ ಆಯಿತು. ನಾನು ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಅಷ್ಟು ನೀರು ಹಾಕ್ಬಿಟ್ಟು ನಾಳೆ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಟರೆ ಆಮೇಲೆ ಒಂದು ಸ್ವಲ್ಪ ಇದಾಗುತ್ತೆ. ಓಕೆ. ಸೊ ಇದು ಬಂದು ಒಂದು ರಿಟರ್ನ್ ಗಿಫ್ಟ್. ಎಷ್ಟು ಚೆನ್ನಾಗಿದೆ ಅಲ್ವಾ. ನಾವು ಇದ್ಮೇಲೆ ಇದೇ ಥರ ಪ್ಲ್ಯಾನ್ ಮಾಡಬೇಕು. ಚಿಕ್ಕ ಪುಟ್ಟ ಇವೆಂಟ್ಗೆಲ್ಲ ಇದೇ ಥರ ರಿಟರ್ನ್ ಗಿಫ್ಟ್ ಕೊಡ್ಬೋದು, ಚೆನ್ನಾಗಿರುತ್ತೆ. ಓಕೆ ಗೈಸ್, ಸೊ ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಸೊ ನಮ್ಮ ಅತ್ತೆ ಹಾಗೂ ತಾತ ಕೂಡ ಹೊರಟರು, ಮಮ್ಮಿಯವರು ಕೂಡ ಹೊರಟರು, ಎಲ್ಲರೂ ಹೋದರು. ಮನೇನೂ ಒಂಥರ ಬಿಕೋ ಅನಿಸ್ತಿದೆ. 1-2 ಡೇಸ್ ಇದ್ರಲ್ವ ಒಂಥರ ಚೆನ್ನಾಗಿ ಅನಿಸ್ತಿತ್ತು. ಮತ್ತು ಇವಾಗ ಬ್ಯಾಕ್ ಟು ನಾರ್ಮಲ್ ನಾವು 4 ಜನ.
ಸೊ ಎಸ್, ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಮತ್ತೆ ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸ್ ಜೊತೆಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ, ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಂತೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಇತ್ತೀಚೆಗೆ ತುಂಬ ಜನ ವ್ಲಾಗ್ಸ್ನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಮ್ಮ ಮೇಲೆ ನೀವು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಮ್ಮ ಮೇಲೆ ನಿಮ್ಗೆ ತುಂಬ ಪ್ರೀತಿ ಇದೆ ಅಂತ ಅರ್ಥ. ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ. ಯಾಕೆ ನೀವು ಜಾಸ್ತಿ ಲೈಕ್ಸೇ ಮಾಡ್ತಾ ಇಲ್ಲ? ಸೊ ಪ್ಲೀಸ್ ಲೈಕ್ ಮಾಡಿ, ಓಕೆನಾ? ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್. ಆ್ಯಂಡ್ ತುಂಬ ಜನ ಪ್ಲಾಂಟ್ಸ್ಗೆ ನೀರು ಯಾವಾಗ ಹಾಕಬೇಕು ಅಂತೆಲ್ಲ ಕೇಳ್ತಾ ಇದ್ದೀವಿ. ಸೊ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಜೇಡ್ ಪ್ಲಾಂಟ್ ಬಗ್ಗೆ ನನಗೆ ಗೊತ್ತಿರೋದನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಅದನ್ನು ಫಾಲೋ ಮಾಡ್ತಾ ಇರೋದ್ರಿಂದ ನನ್ನ ಜೇಡ್ ಪ್ಲಾಂಟ್ ತುಂಬ ಚೆನ್ನಾಗಿ ಬರ್ತಿದೆ. ಜೇಡ್ ಪ್ಲಾಂಟ್ನ ಬಂದು ನೀವು ಒಳಗಡೆ ಇಡಬೇಡಿ, ಮನೆ ಒಳಗಡೆ. ಇದಕ್ಕೆ ಸ್ವಲ್ಪ ಸನ್ಲೈಟ್ ಬೇಕಾಗುತ್ತೆ. ಸೊ ನೀವು ಒಳಗಡೆ ಇಡ್ತೀರಾ ಅಂತ ಅಂದ್ರೂ ಡೈಲಿ ಒಂದು ಸ್ವಲ್ಪ ಹೊತ್ತು ಇದನ್ನು ಸ್ವಲ್ಪ ಸನ್ಲೈಟ್ನ ಇದಕ್ಕೆ ಸ್ವಲ್ಪ ಸನ್ಲೈಟ್ ಇದಕ್ಕೆ ತಾಗೋ ಥರ ಇಟ್ಟರೆ ಬೆಸ್ಟ್. ಜೇಡ್ ಪ್ಲಾಂಟ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಬೈ ಚಾನ್ಸ್ ನೀವೇನಾದರೂ ಮನೆ ಒಳಗಡೆ ಇಟ್ಟಿರ್ತೀರಾ ಅಂತ ಅಂದರೆ ಇದನ್ನು ಫಸ್ಟು ಸಾಯಿಲ್ ಟೆಸ್ಟ್ ಮಾಡಿ. ಸಾಯಿಲ್ ಟೆಸ್ಟ್ ಮಾಡಿದಾಗ ನಿಮಗೆ ಒಂಥರ ವೆಟ್ ಫೀಲ್ ಆದರೆ ಅವಾಗ ನೀರು ಹಾಕೋಕ್ಕೆ ಹೋಗ್ಬೇಡಿ. ಸಾಯಿಲ್ ಡ್ರೈ ಆದರೆ ಮಾತ್ರ ಇಂಡೋರ್ ಪ್ಲಾಂಟ್ಸ್ಗೆ ನೀರು ಹಾಕಬೇಕು. ಹೊರಗಡೆ ಇಟ್ಟಿರೋ ಪ್ಲಾಂಟ್ಸ್ಗೆ ಡೈಲಿ ನೀರು ಹಾಕಬೇಕು. ಸೊ ಇದು ಜೇಡ್ ಪ್ಲಾಂಟ್ದು ಒಂದು ಚಿಕ್ಕ ಟಿಪ್ ನೋಡಿ. ಒಂದು ಸ್ವಲ್ಪ ದಿವಸ ಇವಾಗ ಇದನ್ನ ಒಳಗಡೆ ಇಟ್ಟನ ಫುಲ್ ಈ ಥರ ಬಗ್ಬಿಟ್ಟಿದೆ. ಇದಕ್ಕೆ ಸಾಯಿಲ್ ಚೆನ್ನಾಗಿದೆ, ನೀರೆಲ್ಲ ಚೆನ್ನಾಗಿದೆ, ಬಟ್ ಸ್ಟಿಲ್ ಈ ಥರ ಇವಾಗ ಒಂದು 2 days ಇದನ್ನ ಹೊರಗಡೆ ಇಟ್ಟರೆ ಚೆನ್ನಾಗಾಗುತ್ತೆ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ನಿಮಗೆ. ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ಜೇಡ್ ಪ್ಲಾಂಟ್ಸ್ ಇದೆ. ಇಲ್ಲಾಂದ್ರೆ 1 2 3 4 5 6 ಏನೋ ಜೇಡ್ ಪ್ಲಾಂಟ್ ಇದೆ. ಇದು ನೋಡಿ, ಇದು ಬಂದು ನಾನು ಅವಾಗವಾಗ ಹೊರಗಡೆ ಇಡ್ತಾ ಇರ್ತೀನಿ. ಸೊ ಇದಕ್ಕೆ ಸನ್ಲೈಟ್ ಎಲ್ಲ ಚೆನ್ನಾಗಿ ಬೀಳೋದ್ರಿಂದ ಇದ್ರದ್ದು ಲೀವ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬಂದು ಒಂದು ಸ್ವಲ್ಪ ದಿವಸ ಪ್ಯಾಕ್ ಆಗಿತ್ತು ಮತ್ತು ಒಳಗಡೆ ಇಟ್ಟಿರೋದ್ರಿಂದ ಇದ್ರ ಲೀವ್ಸ್ ನೋಡಿ ಒಂದು ಸ್ವಲ್ಪ ಹಿಂಗೆ ಇಲ್ಲಿ ಕಾಣಿಸುತ್ತೆ, ಈ ಥರ ಬಗ್ಗಿರೋ ಥರ ಅನಿಸುತ್ತೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ಸೊ ಈ ರೀತಿಯಾಗಿ ಆಗುತ್ತೆ. ಅದಕ್ಕೆ ಜೇಡ್ ಪ್ಲಾಂಟ್ಗೆ ಒಂದು ಸ್ವಲ್ಪ ಸನ್ಲೈಟ್ ಬೇಕಾಗುತ್ತೆ. ಆ್ಯಂಡ್ ಮನಿ ಪ್ಲಾಂಟ್ ಏನಿಲ್ಲ, ನೀವು ಆರಾಮಾಗಿ ಮನೇಲೇ ಒಳಗಡೆನೇ ಇಡ್ಬೋದು, ನೀರಲ್ಲಿ ಇಡ್ಬೋದು, ಮಣ್ಣಲ್ಲಿ ಇಡ್ಬೋದು. ಮನಿ ಪ್ಲಾಂಟ್ ಹೇಗಾದರೂ ಗ್ರೋ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ. ಸೊ ಇದು ನಾನು ನೀರಲ್ಲಿ ಬೆಳೆಸ್ತಾ ಇರೋವಂಥ ಮನಿ ಪ್ಲಾಂಟ್. ನಾನು ಲಿಟ್ರಲಿ ಹಾಕಿದ್ದು ಇಷ್ಟು ಪೀಸ್ ಆಯಿತಾ, ಅಷ್ಟೇಷ್ಟು ಪೀಸ್ ಇವಾಗ ಎಷ್ಟಾಗಿದೆ ನೋಡಿ. ಇನ್ನೂ ಇದರಲ್ಲಿ ಹೊರಗಡೆ ಕೂಡ ಈ ಥರ ಬೈ ಚಾನ್ಸ್ ನೀವು ಮನಿ ಪ್ಲಾಂಟ್ನ ಹಾಕಬೇಕು, ಕಟ್ಟಿಂಗ್ಸ್ ಮಾಡಿ ಇದು ನಾನು ಕಟ್ ಮಾಡಿ ಹಾಕಿರೋದು. ನನ್ನ ಹತ್ರ ಇದ್ದಿದ್ದೊಂದು ದೊಡ್ಡ ಮನಿ ಪ್ಲಾಂಟಲ್ಲಿ ಕಟ್ ಮಾಡಿ ಹಾಕಿದ್ದು. ಸೊ ಈ ಥರ ಇರುತ್ತೆ ನೋಡಿ, ಇಲ್ಲಿ ಕಾಣಿಸ್ತೈತೆ ಇದು ಬಂದು ಅದರದ್ದು ಬೇರ್ನ ಬಿಟ್ಕೊಳ್ಳೋ ಅಂಥದ್ದು. ಸೊ ಅದರಿಂದ ಪ್ಲಾಂಟ್ ನೀವು ಮಣ್ಣಲ್ಲಿ ಹಾಕಿದ್ರೂ ಚೆನ್ನಾಗಿ ಬರುತ್ತೆ, ನೀರಲ್ಲಿ ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಸೊ ಇದು ಮನಿ ಪ್ಲಾಂಟ್ದು. ಆ್ಯಂಡ್ ಮನಿ ಪ್ಲಾಂಟ್ಗೆ ನೀವು ಹೊರಗಡೆ ಇಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಔಟ್ಡೋರಲ್ಲಿ. ಜಸ್ಟ್ ಏನಪ್ಪ ಅಂದರೆ ಡೈಲಿ ನೀರು ಹಾಕ್ತಾಯಿರಿ, ಸಾಯಿಲ್ ಎಲ್ಲ ಡ್ರೈ ಆದಾಗ ಹಾಕ್ತಾಯಿರಿ. ಇದು ನೋಡಿ ಹಿಂಗೆ ಬಿಟ್ಟರೆ ಎಷ್ಟು ದೊಡ್ಡದಾಗಿದೆ. ಆ್ಯಂಡ್ ಮನಿ ಪ್ಲಾಂಟ್ದು ಇನ್ನೊಂದು ಟಿಪ್ ಇದೆ, ಅದು ನಾನು ನಿಮಗೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಕೊಡ್ತೀನಿ. ಸೊ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ.